ನಮಸ್ಕಾರ ಕನ್ನಡಿಗರೇ, ಕರ್ನಾಟಕದವರೇ, ಕನ್ನಡ ತಾಯಿಯ ಮಕ್ಕಳೇ, ಕನ್ನಡಿಗರೇ. ವಿಚಾರ ಏನಪ್ಪಾ ಅಂದ್ರೆ ನೋಡಿ, ಇವರು ಯುಗಾದಿ ಹಬ್ಬಕ್ಕೆ ಇಲ್ಲಿ ಬ್ಯಾನರ್ ಕಟ್ಟಿದ್ದಾರೆ. ಯುಗಾದಿ ಹಬ್ಬ ಮುಗಿದೋಯ್ತು, ಮುಗಿದವರು ಕೂಡ ಇನ್ನೂ ತೆಗೆದಿಲ್ಲ. ಅದು ಕಟ್ಕೊಳ್ಳಿ, ಅವರಿಷ್ಟ, ಅವ್ರ ದುಡ್ಡು ಏನಾದ್ರು ಮಾಡ್ಕೊಳ್ಳಿ. ಇದು ಪಿ ಮೂರ್ತಿ ಅವರ ಅಭಿಮಾನಿಗಳು ಇಲ್ಲ ಅವರೇ ಕಟ್ಸಿರ್ತಾರೆ, ಗೊತ್ತಾಯ್ತಾ. ಸೋಮಣ್ಣನವರು ನಮ್ಮ ಕರ್ನಾಟಕ ರಾಜ್ಯದ ರೈಲ್ವೆ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು. ಅದರಿಂದ ಮೊನ್ನೆ ಹೋದವಾರ ಏನು ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕೆಲಸಗಳಿಗೆ, ಹುದ್ದೆಗಳಿಗೆ ಹಿಂದಿಯಲ್ಲೇ ಪರೀಕ್ಷೆ ಬರೀಬೇಕು ಅಂತಂದೇಳಿ ಸರ್ಕಾರ ಇದನ್ನು ಮಾಡಿತ್ತು. ಆದರೆ ಈ ಏನಿವತ್ತು ಕನ್ನಡ ಬಾವುಟಗಳನ್ನು ಕಟ್ಟಿಕೊಂಡು ಇವರು ಯುಗಾದಿ ಹಬ್ಬ ಇದನ್ನು ಮಾಡಿದಾರಲ್ವಾ, ಶುಭಾಶಯ ಕೋರಿದಾರ ಜನಗಳಿಗೆ, ಇದು ಇವ್ರಿಗೆ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ಕರ್ನಾಟಕದವರು, ಇವರು ಬೇರೆ ರಾಜ್ಯದವರಲ್ಲ, ಕರ್ನಾಟಕದವರನ್ನೇ. ಕನ್ನಡ ಮಕ್ಕಳಿಗೆ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕನ್ನಡದವರಿಗೂ ಕೂಡ ಕೆಲಸ ಕೊಡಂಗೆ ಮಾಡಬೇಕು. ಅದನ್ನ ಕನ್ನಡ ಭಾಷೆಯಲ್ಲೇ ಪರೀಕ್ಷೆ ಬರೆಯಂಗೆ ಮಾಡಬಹುದಿತ್ತು. ಪಿ ಮೂರ್ತಿಯವರೇ, ಸೋಮಣ್ಣನವರು ಅಷ್ಟು ನಿಮಗೆ ಆತ್ಮೀಯರಾಗಿದ್ರೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಎಲ್ಲ ಹೊರ ರಾಜ್ಯದವರೇ ತುಂಬಿ ತುಳ್ಕೊಂಡವ್ರೆ, ಕನ್ನಡದವರು ಕಡಿಮೆ. ಅದನ್ನ ಮಾಡಿಸಿ ನೋಡೋಣ. ನೀವು ಬರೀ ಕನ್ನಡ ಬಾವುಟ ನಿಮ್ಮ ಈ ಏನು ಬ್ಯಾನರು ಸೋಕಿಗೋಸ್ಕರ ಕಟ್ಕೊಳ್ಳೋದಲ್ಲ, ಇದು ಅವಶ್ಯಕತೆ ಇಲ್ಲ. ಲಾಸ್ಟ್ ಟೈಮ್ ಒಂದ್ಸತಿ ರಾಜರಾಜೇಶ್ವರಿ ನಗರದ ಕಟ್ಟಿದ್ದೆ, ಅವಾಗಲೂ ಕೂಡ ಹೇಳಿದ್ದೆ, ನೀವು ಬಾವುಟ ಈ ಬ್ಯಾನರ್ಗಳನ್ನ ಊರು ತುಂಬಾ ಕಟ್ಕೊಂಬರ್ರಿ, ನಿಮ್ ದುಡ್ಡು ಏನು ಮಾಡೋಕ್ಕಾಗಲ್ಲ. ನಮ್ಮ ಉಪಮುಖ್ಯಮಂತ್ರಿಗಳು 3 ವರ್ಷದಿಂದ ಹೇಳ್ತಾನವ್ರೆ, ಬ್ಯಾನರ್ಗೆ 50,000 ದಂಡ, 1 ಲಕ್ಷ ದಂಡ ಅಂತಂದೇಳಿ. ಆದ್ರೆ ಇನ್ನ ಜಾಸ್ತಿ ಆಗಿದ್ದಾವೆ ಹೊರತು ಬ್ಯಾನರ್ಗಳು ಎಲ್ಲೂ ಕೂಡ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ಬಿಟ್ಟವೆ. ಆದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು ದಂಡ ಹಾಕಿದ್ದೆಲ್ಲೂ ನೋಡ್ಲಿಲ್ಲ, ಬರೀ ಹೇಳ್ಕೊಂಬರ್ತಾ ಇದಾರೆ, ಕೆಲಸಗಳು ಇಲ್ಲ, ಬರೀ ಹೇಳಿಕೆ ಅಷ್ಟೇ. ನೋಡಿ, ದಯವಿಟ್ಟು ಇದು ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಏನಾರ ಬ್ಯಾನರ್ ಕಟ್ಕೊಳ್ಳಿ, ಹೆಂಗಾರ ಕಟ್ಕೊಳ್ಳಿ, ಆದ್ರೆ ಕನ್ನಡ ಬಾವುಟಗಳನ್ನ ಈ ರೀತಿ ಬಳಸ್ಕೋಬೇಡಿ ನೀವು. ಯಾಕಂದ್ರೆ ಕನ್ನಡ ಬರೇ ಬಾವುಟದ ಮೇಲೆ ಅಭಿಮಾನ ಅಲ್ಲ, ಕನ್ನಡ ಭಾಷೆ ಮೇಲೆ, ಕನ್ನಡಿಗರ ಮೇಲೆ ಅಭಿಮಾನ ಇರಬೇಕು. ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬೇಕಂತ ಹೋರಾಟ ಮಾಡಿದ್ದು ನೀವಲ್ಲ, ಪಿ ಮೂರ್ತಿ ಅವರೇ, ಸೋಮಣ್ಣನವರೇ. ನೀವು ಅವ್ರ ಮುಂದೆನೂ ಮಾಡಲಿಲ್ಲ, ಹೋಗಿ, ಗೊತ್ತಾಯ್ತಾ. ಬೇಡ ಅಂತಂದೇಳಿ ಹೋರಾಟ ಮಾಡಿದ್ದು ಕರ್ನಾಟಕ ರಕ್ಷಣೆ ವೇದಿಕೆಯವರು, ನಾರಾಯಣಗೌಡರು ಬಣದವರು ಹೋರಾಟ ಮಾಡಿದ್ದಕ್ಕೆ ಇವತ್ತು ರೈಲ್ವೆ ಇಲಾಖೆ ಅವ್ರ ಮುಂದೆ ಮಂಡೆ ಊರಿ ಕುತ್ಕಂತು. ಆದ್ರೆ ನೀವು ಈ ತರ ನೋಡಿ, ಕೆಂಪು ಬಾವುಟ ಕೆಳಗಡೆ ಬಿದ್ದಿದೆ, ಕೆಳಗಡೆ ಬೀಳ್ತಾ ಇದೆ, ನೆಲಕ್ಕೆ ಟಚ್ ಆಗ್ತಾ ಇದೆ. ಇದು ನಾವು ಕುಂಕುಮ ಅಂತೀವಿ, ದೇವರಿಗೆ ಹಾಕಲ್ಲ ಕುಂಕುಮ ಅಂತೀವಿ, ಗೊತ್ತಾಯ್ತಾ. ಅರಿಶಿನ ಕುಂಕುಮ ಇದು ದೇವರಿಗೆ ಹಾಕೋದು, ಮತ್ತೆ ಹೆಣ್ಣುಮಕ್ಕಳು ಹಣೆಗಚ್ಚಗಳೋದು. ಇದನ್ನ ನೀವು ಈ ತರ ಕುಂಕುಮಕ್ಕೆ ಅವಮಾನ ಮಾಡಬೇಡಿ, ಕರ್ನಾಟಕ ಕನ್ನಡ ಬಾವುಟಕ್ಕೆ ಅವಮಾನ ಮಾಡಬೇಡಿ. ನೀವು ಕಟ್ಕೊಳ್ಳಿ, ಯುಗಾದಿ ಹಬ್ಬ ಶುಭಾಶಯ ಕೊಡ್ಕೊಳ್ಳಿ, ಊರು ತುಂಬಾ ಬ್ಯಾನರ್ ಕಟ್ಕೊಳ್ರಿ, ನಿಮ್ ದುಡ್ಡು ನಮಗೆ ಅನ್ನಬೇಕಾಗತ್ತೆ. ಆದ್ರೆ ಲಾಸ್ಟ್ ಟೈಮ್ ಹೇಳಿದ್ದೆ, ಇವತ್ತು ಹೇಳ್ತೀನಿ, ನೀವು ಬ್ಯಾನರ್ ಊರು ತುಂಬಾ ಕಟ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ, ನಿಮ್ಮಿಷ್ಟ, ಅದು ನಿಮ್ ದುಡ್ಡು, ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಿಮ್ಮ ಈ ಬ್ಯಾನರ್ ಸೋಕಿಗೋಸ್ಕರ ನಮ್ಮ ಕನ್ನಡ ಬಾವುಟವನ್ನ ಬಳಸ್ಕೊಳ್ಬೇಡಿ ನೀವು ಅಂತಂದು ಹೇಳಿ ಎಲ್ಲರನ್ನೂ ಕೇಳ್ಕೊಂತ ಇದೀನಿ. ಈ ತರ ಸೋಕಿ ಮಾಡಕ್ ಹೋಗ್ಬೇಡಿ, ಕನ್ನಡ ಭಾಷೆಯಲ್ಲಿ ಸೋಕಿ ಮಾಡಕ್ ಹೋಗ್ಬೇಡಿ, ಭಾಷೆಯ ಈ ನಮ್ಮ ಬಾವುಟದಲ್ಲಿ ಸೋಕಿ ಮಾಡಕ್ ಹೋಗ್ಬೇಡಿ. ಬನ್ನಿ, ಹೋರಾಟ ಮಾಡಿ. ಕರ್ನಾಟಕದಲ್ಲಿ ಇವತ್ತು ಕನ್ನಡಕ್ಕೆ ಬೆಲೆನೇ ಇಲ್ದಂಗೆ ಆಗಿದೆ. ಇವತ್ತು ತುಳ್ಕೊಂಡವ್ರೆ ಎಲ್ಲ ಬ್ಯಾಂಕಲ್ಲೂ. ನೀವು ಬರೀ ಬಾವುಟದ ಮೇಲೆ ಪ್ರೀತಿ ಅಭಿಮಾನ ತೋರಿಸೋದಲ್ಲ, ಕನ್ನಡಿಗರ ಮೇಲೂ ಕೂಡ ಪ್ರೀತಿ ಅಭಿಮಾನ ತೋರಿಸಬೇಕು. ಹಂಗನಂಗಿದ್ರು ಮಾತ್ರ ಈ ಬಾವುಟಗಳು ಕಟ್ಕೊಳ್ಳೋದು ಬೇಕಾಗಿಲ್ಲ ರೀ. ಬ್ಯಾನರ್ ಕಟ್ಕೊಳ್ಳಿ. ಉಪಮುಖ್ಯಮಂತ್ರಿಗಳೇ ನೋಡಿ, ಬ್ಯಾನರ್ಗಳು ತುಂಬಿ ತುಳುಕ್ತಾ ಇದಾವೆ. ಬೇಕಾದಷ್ಟು ಕಡೆ ಬೇಗ ದಂಡ ಹಾಕಿದ್ರೆ ಒಳ್ಳೇದು ಅಂತ ಬೇರೆ ಹೇಳಿಕೆ ಕೊಡಬೇಡಿ, ಬೇಗ ದಂಡ ಹಾಕ್ಸಿ ಅಂತಂದೇಳಿ ಕೇಳ್ಕೊಂತಿದ್ದೀನಿ.